ಹೇಗೆ ಸಾಗ್ತಿದೆ ಸರ್ ಜೀವನ ಈಗ? ನಡೀತಾ ಇದೆ ಫಸ್ಟ್ ಕ್ಲಾಸಾಗಿ, ಏನು ಪ್ರಾಬ್ಲಮ್ ಇಲ್ಲ. ನಾನು ಓದೋದಿದೆ, ನಾನು ಬರೆಯೋದಿದೆ. ಇವತ್ತಿನ ಟೆಕ್ನಾಲಜಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ. ಸ್ಕ್ರಿಪ್ಟ್ಗಳೆಲ್ಲ ಇವಾಗ ಮೊದಲಾದರೆ ಒಂದು 10 ಜನ ಕೂತ್ಕೊಂಡು ಎಲ್ಲ ಮಾಡಬೇಕಾಗಿತ್ತು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲೇ ಬೇಕಾದಷ್ಟು ಸ್ಕ್ರಿಪ್ಟ್ಗಳು ನನ್ನ ಐಡಿಯಾ ಇರೋದೆಲ್ಲ ಮಾಡಿ ಡೈಲಿ ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಆಮೇಲೆ ಓದೋಕ್ಕೆ ಬೇಕಾದಷ್ಟು ಪುಸ್ತಕಗಳಿದೆ, ಸಿಗ್ತಾ ಇರುತ್ತೆ. ನೆನ್ನೆ ತಾನೇ ನಮ್ಮ SL ಭೈರಪ್ಪನವ್ರದ್ದು ಬಿತ್ತಿ ಓದಿದೆ, ಅವರ ಕಂಪ್ಲೀಟ್ ಆಟೋಬಯೋಗ್ರಫಿ. ಫ್ಯಾಂಟಾಸ್ಟಿಕ್. ಆ ಥರದ್ದೆಲ್ಲ ಓದೋಕ್ಕೆ ಟೈಮ್ ಸಿಗುತ್ತೆ. ಅದು ನಮಗೆ ಜೀವನದಲ್ಲಿ ಹೆಲ್ಪು ಆಗುತ್ತೆ, ಸಿನಿಮಾಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಇವತ್ತಿಗೂ ಕೂಡ ಅದೇ ಚಂದನ ಮೇಂಟೈನ್ ಮಾಡಿದ್ದೀರಾ ಸರ್? 73 ಅಂತ ಹೇಳಲ್ಲ ಯಾರು ಕೂಡ, 37 ಅಂತ ಅನಿಸ್ತೇನೆ ನೋಡಿದ್ರೆ. ಹೇಗೆ ಅದನ್ನು ಮೇಂಟೈನ್ ಮಾಡೋದು ಅಂತ ಹೇಳಿ? ಏನಿಲ್ಲ, ನಾನು ಸ್ವಲ್ಪ ಹೆಲ್ತ್ ಕಡೆ ನಾನು ಕಾನ್ಷಿಯಸ್ಸು. ಊಟನೂ ಜಾಸ್ತಿ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟೇ, ಎಲ್ಲನೂ ಲಿಮಿಟು. ಎಕ್ಸಸೈಸು, ಸ್ವಲ್ಪ ಮೆಡಿಟೇಷನು, ಯೋಗ, ಡಿಸಿಪ್ಲಿನ್. ನಾನೆಲ್ಲೂ ಜಾಸ್ತಿ ಸಿನಿಮಾ ಪಾರ್ಟಿಗಳಿಗೆ ಹೋಗೋದಾಗಲಿ ಮಾಡೋದು. ಆದರೆ ಹೋಗ್ತೀನಿ ಎಲ್ಲೆಲ್ಲಿಗೆ, ನನ್ನ ಸ್ನೇಹಿತರು ಕರೆದಾಗ ಹೋಗ್ತೀನಿ. ಎಲ್ಲ ಒಂದು ಲಿಮಿಟ್ಟಾಗಿ ಇದ್ದು ಮತ್ತೆ ಐ ವಿಲ್ ಕಮ್ ಬ್ಯಾಕ್. ಮೋರ್ ಟೈಮ್ ಐ ವಿಲ್ ಸ್ಪೆಂಡ್ ಆನ್ ಮೈ ರೀಡಿಂಗ್, ಮೈ ಸೀಯಿಂಗ್ ದ ಫಿಲಮ್ಸ್. ಯಾಕಂದರೆ ಇವತ್ತು ಏನೇನು ಫಿಲಮ್ಸ್ ಬರ್ತಾಯಿದೆ, ಇವತ್ತು ಅಪ್ಡೇಟ್ ನಾವು ಏನಾಗಬೇಕು, ಯಾವ ಫಿಲಮ್ ನೋಡಬೇಕು. ನೋಡೋಕ್ಕಂತೂ ಅಷ್ಟೊಂದು ಫಿಲಮ್ಮು ಕನ್ನಡದಲ್ಲೇ 200 ಬರುತ್ತೆ, ಹೊರಗಡೆ ಲ್ಯಾಂಗ್ವೇಜ್ದೆಲ್ಲ 400-500 ನೋಡೋಕ್ಕೆ ಆಗೋದಿಲ್ವಲ್ಲ. ಬಟ್ ಅಟ್ಲೀಸ್ಟ್ ಇವಾಗ ನೆಟ್ಫ್ಲಿಕ್ಸ್ನಲ್ಲಿ ಅದು ಇದರಲ್ಲಿ ನೋಡ್ಬೋದು. ಇವತ್ತು ಬರೀ ಅಮೇರಿಕಾದ ಜಾಪನೀಸ್ ಫಿಲಮು, ಚೈನೀಸ್ ಫಿಲಮು, ಕೊರಿಯನ್ ಫಿಲಮು ತುಂಬ. ಯಾಕೆಂದರೆ ನಾನು 4 ವರ್ಷ ಚೇರ್ಮನ್ ಆಗಿದ್ದೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ. ಆವಾಗ ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ನಾನೇ ಹೆಡ್ ಆಗಿದ್ದೆ. ಆವಾಗ 4-5 ಕಂಟ್ರಿಗಳಿಗೆ, ಆಮೇಲಿಂದ ಕಾನ್ಸ್ ಫಿಲಮ್ ಫೆಸ್ಟಿವಲ್ಗೆಲ್ಲ ಹೋಗಿ ಬಂದಮೇಲೆ ಆ ಪರ್ಸ್ಪೆಕ್ಟಿವೇನೇ ಚೇಂಜ್ ಆಯಿತು. ಪ್ರಪಂಚದಲ್ಲಿ ಎಲ್ಲೇ ಎಂತೆಂಥ ಫಿಲಮ್ಸ್ ಮಾಡ್ತಾಯಿದ್ದಾರೆ, ನಾವಿನ್ನೂ ಎಲ್ಲೋ ಇದ್ದೀವಿ, ನಾವು ಆ ಲೆವೆಲಿಗೆ ಬರಬೇಕು ಅನ್ನೋದು ಒಂದು ಆಸೆ. ಇವಾಗಿರುವಂಥ ನಿರ್ದೇಶಕರುಗಳು ಈ ಪಾಪಾಸಿ ಏನಾಗಿದೆ, ನಮ್ಮ ಕನ್ನಡದ ನಿರ್ದೇಶಕರು ತುಂಬ ಜನ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಆಪರ್ಚುನಿಟಿ ಇಲ್ಲ. ಆಪರ್ಚುನಿಟಿ 2-3 ಥರ ಆಗಬೇಕು. ಒಂದು, ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕು, ಆ ಪಿಕ್ಚರ್ ಕರೆಕ್ಟಾಗಿ ರಿಲೀಸ್ ಮಾಡಬೇಕು, ಆ ಪಿಕ್ಚರ್ನ ಕರೆಕ್ಟಾಗಿ ಪಬ್ಲಿಸಿಟಿ ಮಾಡಬೇಕು. ಇವೆಲ್ಲ ತುಂಬ ಕಷ್ಟದ ಕೆಲಸಗಳಾಗ್ಬಿಟ್ಟಿದೆ ಇವತ್ತು. ಈಗ ನಾನು ಅದಕ್ಕೇ ನಾನೇ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿಬಿಟ್ಟೆ. ನನ್ನ ಕೆಲವು ಅನುಭವಗಳು ಡೈರೆಕ್ಟ್ ಮಾಡಿದಾಗ ತುಂಬ ಕೆಟ್ಟ ಅನುಭವಗಳಿತ್ತು. ನಾನೇನು ಹೇಳ್ತೀನಿ ಅದು ಟೈಮಿಗೆ ಬರೋಲ್ಲ, ಆರ್ಟಿಸ್ಟ್ ಡೇಟ್ಗಳು ಕರೆಕ್ಟಾಗಿ ತಗೊಳ್ಳಲ್ಲ. ನಾನು 4 ದಿವಸ ಹೇಳಿದರೆ ಅವ್ರು ಬೇಗ 2 ದಿವಸ ಸಾಕು ಅಂತ ತಂದುಬಿಡೋದು, ಅಲ್ಲಿ ನನಗೆ ಟೆನ್ಷನ್ ಆಗೋದು, ಈ ಥರದ್ದೆಲ್ಲ ಆಗಿ ಸಾವಾಸ ಬೇಡ ಅಂತ ನಾನೇ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗೋಗ್ಬಿಟ್ಟೆ. ಎಲ್ಲ ಅದಕ್ಕೆ ನನ್ನ ಪಿಕ್ಚರ್ ನಾನೇ ಮಾಡ್ತೀನಿ.